ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕರಿಜನ ಮೀಡಿಯಾಗೆ ಹೃದಯಪೂರ್ವಕ ಸ್ವಾಗತ. ಇದು ಕೇವಲ ಸುದ್ದಿಗಳನ್ನು ಹೇಳುವ ವೇದಿಕೆಯಲ್ಲ. ಸಮಾಜದ ಒಳಗಿನ ಮೌನ ನೋವುಗಳನ್ನು, ಕಾಣದ ಕಣ್ಣೀರುಗಳನ್ನು, ಕೇಳದ ಪ್ರಶ್ನೆಗಳನ್ನು ನಿಮ್ಮ ಮುಂದಿಡುವ ಒಂದು ಪ್ರಾಮಾಣಿಕ ಪ್ರಯತ್ನ. ಇಂದು ನಾವು ಮಾತನಾಡಲಿರುವ ವಿಷಯ ಬಹುತೇಕ ಪ್ರತಿಯೊಂದು ಮನೆಯಲ್ಲೂ ಮೌನವಾಗಿ ಉಸಿರಾಡುತ್ತಿರುವ ಒಂದು ದೊಡ್ಡ ಸಮಸ್ಯೆ: ನಿರುದ್ಯೋಗ. ಕೆಲಸವಿಲ್ಲದಿರುವುದು ಕೇವಲ ಖಾಲಿ ಜೇಬಿನ ಪ್ರಶ್ನೆಯಲ್ಲ, ಅದು ಯುವಕನ ಆತ್ಮವಿಶ್ವಾಸದ ಹೋರಾಟ, ತಂದೆ ತಾಯಿಯರ ಮೌನಗೊಳಾಟ, ಸಮಾಜದ ಕಠಿಣ ದೃಷ್ಟಿ ಮತ್ತು ಸಂಬಂಧಗಳನ್ನು ಒಳಗೊಳಗೆ ಒಡೆಯುವ ಒಂದು ಕಟು ಸತ್ಯ. ಈ ವಿಡಿಯೋ ಕೇವಲ ಕೇಳಲು ಅಲ್ಲ, ಆಲೋಚಿಸಲು, ಅನುಭವಿಸಲು ಮತ್ತು ಮನಸ್ಸಿನಲ್ಲಿ ಪ್ರಶ್ನೆ ಹುಟ್ಟಿಸಲು. ನಿರುದ್ಯೋಗ ಎಂಬುದು ಯುವಕನ ಜೀವನದಲ್ಲಿ ನಿಧಾನವಾಗಿ ಪ್ರವೇಶಿಸುವ ನೋವು. ವಿದ್ಯಾಭ್ಯಾಸ ಮುಗಿಸಿ ಇನ್ನು ಜೀವನ ಶುರು ಎಂಬ ಕನಸಿನೊಂದಿಗೆ ಹೊರಡುವ ಯುವಕ ಮೊದಲ ದಿನಗಳಲ್ಲಿ ತುಂಬಾ ಆಶಾವಾದದಿಂದಿರುತ್ತಾನೆ. ಅರ್ಜಿಗಳನ್ನು ಹಾಕುತ್ತಾನೆ, ಸಂದರ್ಶನಗಳಿಗೆ ಹೋಗುತ್ತಾನೆ, ನಿರಾಕರಣೆಗಳನ್ನು ಸಹ ಸಹಜವೆಂದೇ ಸ್ವೀಕರಿಸುತ್ತಾನೆ. ಆದರೆ ತಿಂಗಳುಗಳು ಕಳೆಯುತ್ತಾ ಹೋದಂತೆ ಆ ನಿರಾಕರಣೆಗಳು ಅವನ ಮನಸ್ಸಿನೊಳಗೆ ಗೂಡಾಡಲು ಪ್ರಾರಂಭಿಸುತ್ತವೆ. ಬೆಳಿಗ್ಗೆ ಎದ್ದಾಗಲೇ ಇವತ್ತು ಏನ್ ಮಾಡ್ಲಿ, ನಾನು ಯಾರಿಗಾದರೂ ಉಪಯೋಗವಾಗುತ್ತಿದ್ದೀನಾ ಎಂಬ ಪ್ರಶ್ನೆಗಳು ಕಾಡುತ್ತವೆ. ಮನೆಯೊಳಗೆ ಕೂತಿರುವುದೇ ಅವನಿಗೆ ಭಾರವಾಗಣಿಸುತ್ತದೆ. ಸ್ನೇಹಿತರು ಕೆಲಸಕ್ಕೆ ಹೋಗುವಾಗ ತಾನೊಬ್ಬನೇ ಮನೆಯಲ್ಲಿರುವ ಸ್ಥಿತಿ ಅವನ ಆತ್ಮವಿಶ್ವಾಸವನ್ನು ನಿಧಾನವಾಗಿ ಕುಗ್ಗಿಸುತ್ತದೆ. ಈ ಹೋರಾಟ ಕೇವಲ ಹೊರಗಿನಲ್ಲ, ಅದು ಒಳಗಿನ ಯುದ್ಧ. ಕೆಲಸವಿಲ್ಲ ಎಂಬ ಒಂದೇ ಕಾರಣಕ್ಕೆ ಯುವಕ ತನ್ನನ್ನು ತಾನೇ ಅಸಮರ್ಥನಂತೆ ಕಾಣಲು ಆರಂಭಿಸುತ್ತಾನೆ. ತಂದೆ ದುಡಿದು ತಂದ ಹಣವನ್ನು ಬಳಸುವಾಗ ಅಪರಾಧ ಭಾವ ಕಾಡುತ್ತದೆ. ತಾಯಿ ಪ್ರೀತಿಯಿಂದ ಊಟ ಇಟ್ಟಾಗಲೂ ನಾನು ಏನು ಕೊಡುಗೆ ಕೊಡುತ್ತಿದ್ದೇನೆ ಎಂಬ ಪ್ರಶ್ನೆ ಅವನ ಮನಸ್ಸನ್ನು ಕಚ್ಚುತ್ತದೆ. ಕೆಲವೊಮ್ಮೆ ಈ ನೋವು ಕೋಪವಾಗಿ ಹೊರಬರುತ್ತದೆ, ಕೆಲವೊಮ್ಮೆ ಸಂಪೂರ್ಣ ಮೌನವಾಗಿ ಒಳಗೇ ಉಳಿಯುತ್ತದೆ. ದಿನೇ ದಿನೇ ಆತಂಕ, ನಿದ್ರಾಹೀನತೆ, ನಿರಾಶೆ ಅವನ ಜೀವನದ ಭಾಗವಾಗಿ ಬಿಡುತ್ತವೆ. ಇದು ಕೇವಲ ಉದ್ಯೋಗದ ಸಮಸ್ಯೆಯಲ್ಲ, ಇದು ಮಾನಸಿಕ ಆರೋಗ್ಯದ ಸಮಸ್ಯೆಯೂ ಹೌದು. ಇದಕ್ಕಿಂತಲೂ ಹೆಚ್ಚು ನೋವು ಅನುಭವಿಸುವವರು ತಂದೆ ತಾಯಿಯರು. ತಮ್ಮ ಮಗನ ಭವಿಷ್ಯಕ್ಕಾಗಿ ತಮ್ಮ ಕನಸುಗಳನ್ನು ತ್ಯಾಗ ಮಾಡಿದ ತಂದೆ, ಸಾಲ ಮಾಡಿಕೊಂಡು ಓದಿಸಿದ ತಂದೆ, ಆರೋಗ್ಯವನ್ನೇ ಮರೆತು ದುಡಿದ ತಂದೆ. ಈ ಎಲ್ಲರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಸದಾ ಕಾಡುತ್ತದೆ: ನನ್ನ ಮಗನಿಗೆ ನಾನು ಸರಿಯಾದ ಭವಿಷ್ಯ ಕೊಡಲಿಲ್ಲವೇ? ತಾಯಿ ಮಗನ ಮುಖ ನೋಡಿದಾಗ ಅವನ ಕಣ್ಣಿಗಳಲ್ಲಿ ಕಾಣುವ ನಿರಾಶೆಯನ್ನು ನೋಡಿ ಒಳಗೊಳಗೆ ಒಡೆಯುತ್ತಾಳೆ. ಮಗನ ಮುಂದೆ ಧೈರ್ಯ ತೋರಿಸಬೇಕು ಎಂಬ ಕಾರಣಕ್ಕೆ ಅವಳು ತನ್ನ ಕಣ್ಣೀರನ್ನು ಮರೆಸಿಕೊಳ್ಳುತ್ತಾಳೆ. ಆದರೆ ರಾತ್ರಿ ಬಂದಾಗ ಆ ತಾಯಿಯ ನಿದ್ರೆಯು ಮಗನ ಭವಿಷ್ಯದ ಚಿಂತೆಯಲ್ಲೇ ಕಳೆದು ಹೋಗುತ್ತದೆ. ಸಮಾಜದ ಪಾತ್ರ ಇಲ್ಲಿ ಇನ್ನಷ್ಟು ಕಠಿಣ. ನಿರುದ್ಯೋಗಿಯನ್ನು ಸಮಾಜ ಬಹುತೇಕ ತಿರಸ್ಕಾರದ ದೃಷ್ಟಿಯಿಂದಲೇ ನೋಡುತ್ತದೆ. ಇಷ್ಟು ಓದಿ ಏನು ಪ್ರಯೋಜನ, ಇವನಿಗೆ ಇನ್ನೂ ಕೆಲಸ ಸಿಗಲಿಲ್ಲವಾ ಎಂಬ ಪ್ರಶ್ನೆಗಳು ಸಹಜವಾಗಿವೆ. ಮದುವೆ ಮಾತು ಬಂದಾಗ ಯುವಕನ ಗುಣ, ಮೌಲ್ಯ, ಮಾನವೀಯತೆ ಎಲ್ಲವನ್ನೂ ಬದಿಗಿಟ್ಟು ಕೆಲಸ ಇದೆಯಾ ಎಂಬ ಒಂದೇ ಪ್ರಶ್ನೆ ಅವನ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಕೆಲಸ ಇಲ್ಲದಿದ್ದರೆ ವ್ಯಕ್ತಿಯ ಮೌಲ್ಯವೇ ಇಲ್ಲದಂತೆ ವರ್ತಿಸುವ ಈ ಸಮಾಜ ಯುವಕರ ಆತ್ಮವಿಶ್ವಾಸವನ್ನು ಸಂಪೂರ್ಣವಾಗಿ ಕುಗ್ಗಿಸುತ್ತದೆ. ಈ ದೃಷ್ಟಿಕೋನವೇ ಮನೆಯೊಳಗೂ ನುಗ್ಗಿ ತಂದೆ ಮಗನ ನಡುವಿನ ಸಂಬಂಧದಲ್ಲಿ ಬಿರುಕು ಮೂಡಿಸುತ್ತದೆ. ನಿರುದ್ಯೋಗದ ಪರಿಣಾಮಗಳು ಸಂಬಂಧಗಳ ಮೇಲೆ ಆಳವಾಗಿ ಬೀಳುತ್ತವೆ. ತಂದೆ ಮಗನ ನಡುವೆ ಮಾತುಕತೆ ಕಡಿಮೆಯಾಗುತ್ತದೆ. ತಂದೆಯ ಕಠಿಣ ಮಾತುಗಳು ಯುವಕನಿಗೆ ತಿರಸ್ಕಾರದಂತೆ ಅನಿಸುತ್ತವೆ. ತಾಯಿ ಮಧ್ಯ ನಿಲ್ಲಲು ಪ್ರಯತ್ನಿಸಿದರೂ ಅವಳ ಮಾತುಗಳು ಕೆಲವೊಮ್ಮೆ ಪರಿಣಾಮಕಾರಿಯಾಗುವುದಿಲ್ಲ. ಸ್ನೇಹಿತರೊಂದಿಗೆ ಇರುವ ಸಂಬಂಧಗಳು ದೂರವಾಗುತ್ತವೆ. ಕೆಲಸದಲ್ಲಿರುವ ಸ್ನೇಹಿತರ ಮುಂದೆ ತನ್ನ ಸ್ಥಿತಿಯನ್ನು ವಿವರಿಸಲು ಯುವಕನಿಗೆ ಮನಸ್ಸಾಗುವುದಿಲ್ಲ. ಪ್ರೀತಿ ಮತ್ತು ವಿವಾಹ ಸಂಬಂಧಗಳಲ್ಲೂ ನಿರುದ್ಯೋಗ ದೊಡ್ಡ ಅಡ್ಡೆತಡೆಯಾಗಿ ನಿಲ್ಲುತ್ತದೆ. ಸ್ಥಿರತೆ ಇಲ್ಲ ಎಂಬ ಕಾರಣಕ್ಕೆ ಪ್ರೀತಿಯೂ ದೂರವಾದಾಗ ಯುವಕ ಇನ್ನಷ್ಟು ಒಂಟಿಯಾಗುತ್ತಾನೆ. ಇಲ್ಲಿ ನಾವು ಒಂದು ಪ್ರಶ್ನೆ ಕೇಳಲೇಬೇಕು: ನಿರುದ್ಯೋಗ ಕೇವಲ ಯುವಕರ ತಪ್ಪೇ, ಅಥವಾ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸದ ವ್ಯವಸ್ಥೆಯ ವೈಫಲ್ಯವೇ? ಶಿಕ್ಷಣ ಮತ್ತು ಉದ್ಯೋಗದ ನಡುವೆ ಇರುವ ಅಂತರ, ಕೌಶಲಾಧಾರಿತ ತರಬೇತಿಯ ಕೊರತೆ, ಸೀಮಿತ ಅವಕಾಶಗಳು ಇವೆಲ್ಲವೂ ನಿರುದ್ಯೋಗಕ್ಕೆ ಕಾರಣಗಳಾಗಿವೆ. ಆದರೆ ಈ ಸತ್ಯವನ್ನು ಅರ್ಥಮಾಡಿಕೊಳ್ಳುವ ಬದಲು ಸಮಾಜ ಯುವಕನನ್ನೇ ಹೊಣೆಗಾರನಾಗಿ ಮಾಡುತ್ತದೆ. ಇದರಿಂದ ಆತನ ಮೇಲೆ ಇನ್ನಷ್ಟು ಮಾನಸಿಕ ಒತ್ತಡ ಬೀಳುತ್ತದೆ. ಸ್ನೇಹಿತರೆ, ನಿರುದ್ಯೋಗ ಎಂಬುದು ಒಂದು ಹಂತ, ಅದು ಶಾಶ್ವತ ಗುರುತುವಲ್ಲ. ಕೆಲಸ ಇಲ್ಲದಿದ್ದರೆ ಮೌಲ್ಯ ಇಲ್ಲ ಎಂಬ ಸಮಾಜದ ಭಾವನೆ ಬದಲಾಗಬೇಕಿದೆ. ತಂದೆ ತಾಯಿಯರು ಯುವಕನ ಮೇಲೆ ಒತ್ತಡ ಹಾಕುವ ಬದಲು ಅವನ ಮನಸ್ಸನ್ನು ಕೇಳುವ, ಅವನ ಪ್ರಯತ್ನವನ್ನು ಗೌರವಿಸುವ ಸಹನೆ ತೋರಿಸಬೇಕು. ಮತ್ತು ನಿರುದ್ಯೋಗದಲ್ಲಿರುವ ಪ್ರತಿಯೊಬ್ಬ ಯುವಕನಿಗೆ ಕರಿಜನ ಮೀಡಿಯಾದಿಂದ ಒಂದು ಮಾತು: ನೀನು ಒಂಟಿಯಲ್ಲ. ನಿನ್ನ ಮೌಲ್ಯ ಕೆಲಸದಿಂದ ಮಾತ್ರ ನಿರ್ಧಾರವಾಗುವುದಿಲ್ಲ. ಈ ಹಂತ ಕಷ್ಟಕರವಾಗಿರಬಹುದು, ಆದರೆ ಇದು ನಿನ್ನ ಜೀವನದ ಅಂತ್ಯವಲ್ಲ. ಸಮಾಜ, ಕುಟುಂಬ ಮತ್ತು ವ್ಯವಸ್ಥೆ
ಈ ಮೂರೂ ಕೂಡ ಒಟ್ಟಾಗಿ ಜವಾಬ್ದಾರಿ ಹೊತ್ತುಕೊಂಡಾಗ ಮಾತ್ರ ನಿರುದ್ಯೋಗದ ಕತ್ತಲೆಯೊಳಗೆ ಸಿಲುಕಿರುವ ಯುವಕರ ಬದುಕಿಗೆ ಹೊಸ ಬೆಳಕು ಕಾಣುತ್ತದೆ. ಇದೇ ಸಂದೇಶದೊಂದಿಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ಅರ್ಥಪೂರ್ಣ ಚಿಂತನೆಯೊಂದಿಗೆ ಮತ್ತೆ ಭೇಟಿಯಾಗೋಣ.